ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನಮಸ್ಕಾರ ಗುರುಗಳಿಗೆ. ನೃಹಜಮಹಮಮೇಜಂ ಝೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪತಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಜೆ ಮುಖ್ಯಂತೆ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ತತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ಯಸ್ತು ಸದಾ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದ್ರು. ಆ ಸೃಷ್ಟಿಯಲ್ಲಿ ಪರಮಾತ್ಮ ತಾನು ಲಕ್ಷ್ಮೀದೇವಿಗೆ ಪ್ರೇರಣೆ ಮಾಡಿದ್ದಾನೆ. ಲಕ್ಷ್ಮೀದೇವಿ ಬ್ರಹ್ಮದೇವರಿಗೆ ಪ್ರೇರಣೆ ಮಾಡಿ ಬ್ರಹ್ಮದೇವರು ತಮ್ಮ ದೇಹದಿಂದ ಸೃಷ್ಟಿ ಮಾಡ್ತಾ ಮುಂದಕ್ಕೆ ಹೋಗ್ತಾರೆ. ಇರೋ ಪ್ರಸಂಗ ಹೇಗ್ ಸೃಷ್ಟಿ ಮಾಡ್ತಾರೆ ಅಂತ ಕೇಳಿದಾಗ ಲಕ್ಷ್ಮೀದೇವಿ ಯಾವುದಕ್ಕೆ ಅಭಿಮಾನಿ ದೇವತೆ ಅಂತ ತಗೊಳ್ತಾರೆ. ಅದು ಅವ್ಯಕ್ತ ತತ್ವ. ಅವ್ಯಕ್ತ ತತ್ವದಲ್ಲಿ ಭಗವಂತ ತಾನು ಸೇರಿ ಪ್ರೇರಣೆ ಮಾಡ್ತಾನೆ. ಇನ್ ಮುಂದೆ ನೀನು ಪರಿಣಾಮ ಆಗ್ಬೇಕು ಅಂತ, ಅಂದ್ರೆ ಬದಲಾಗ್ಬೇಕು ಅಂತ. ಆಗ ಅವ್ಯಕ್ತ ತತ್ವ ಮಹತ್ತತ್ವ ಆಗಿ ಪರಿಣಾಮ ಆಗುತ್ತೆ, ಅಂದ್ರೆ ಅದರಿಂದ ಹುಟ್ಟತ್ತೆ ಮಹತ್ತತ್ವ. ಆ ಮಹತ್ತತ್ವ ಯಾರಿಗೆ ದೇಹ ಅಂದ್ರೆ ಬ್ರಹ್ಮದೇವರಿಗೆ ದೇಹ. ಬ್ರಹ್ಮದೇವರು ಕೂಡ ಹುಟ್ಟುತ್ತಾರೆ. ಬ್ರಹ್ಮದೇವರಿಂದ ನಂತರ ರುದ್ರದೇವರು ಹುಟ್ಟುತ್ತಾರೆ. ಅಲ್ಲಿ ಬ್ರಹ್ಮದೇವರಿಂದ ಅಂದ್ರೆ ಅವರ ದೇಹದಿಂದ ಹುಟ್ಟುವಂತಹ ತತ್ವ ಅಹಂಕಾರ ತತ್ವ. ಹೀಗೆ ಈ ಕ್ರಮ ಇದೆ. ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದರ ಮೊದಲಿಗೆ ಈ ಹಿಂದಿನ ಶ್ಲೋಕದ ತಾತ್ಪರ್ಯವಾಗಿ ಒಂದು ವಿಷಯ ಬಂತು. ವಾಸುದೇವ ರೂಪಿ ಪರಮಾತ್ಮ ತಾನು ಮಹತ್ತತ್ವವನ್ನ, ಅದೇ ರೀತಿ ಆ ಮಹತ್ತತ್ವಕ್ಕೆ ಅಭಿಮಾನಿ ಅಂದ್ರೆ ಬ್ರಹ್ಮದೇವರು, ಅವರಿಗೆ ಪುಂ ಅಂತ ಹೆಸರು, ಪುರುಷ ಅಂತ ಅವರಿಗೆ ಹೆಸರು. ಆ ಬ್ರಹ್ಮದೇವರು ಹಾಗೆ ಅವರ ದೇಹ ಬರೋ ಹಾಗೆ ಈ ಅವ್ಯಕ್ತ ತತ್ವ ಏನಿದೆ ಅದಕ್ಕೆ ಪ್ರೇರಣೆ ಮಾಡಿದ ಪರಮಾತ್ಮ. ಅಲ್ಲಿ ವೀರ್ಯವನ್ನ ಇಟ್ಟ, ಅದರ ಪರಿಣಾಮ ಬ್ರಹ್ಮದೇವರು ದೇಹವನ್ನ ಪಡ್ಕೊಂಡು ಹುಟ್ಟಿದ್ದಾರೆ ಅಂತ ಬಂತು ಒಂದು ವಿಷಯ. ಅಲ್ಲಿ ಬ್ರಹ್ಮದೇವರಿಗೂ ಕೂಡ ಪುರುಷ ಅಂತಾನೆ ಹೆಸರು ಅಂತ ಬಂತು. ಇದಾದ್ಮೇಲೆ ಕೊನೆಯದಾಗಿ ಅಲ್ಲಿ ಒಂದು ಮಾತು ಹೇಳ್ತಾರೆ. ಸ್ವಸೃಜ್ಯಾನಾಂ ಶೇಷಾದೀನಾಂ ಅಜ್ಞಾನಂ ಪರಿಹರನ್. ಅಂದ್ರೆ ಈ ಅಜ್ಞಾನವನ್ನ ಕಳ್ಕೊಂಡ್ ಬಂದ್ರು ಅಂದ್ರೆ ಬ್ರಹ್ಮದೇವರಿಗೆ ಏನ್ ಅಜ್ಞಾನ ಇಲ್ಲ, ಹಾಗಾದ್ರೆ ಅಜ್ಞಾನವನ್ನ ಕಳೀತಾ ಅವರು ಬಂದ್ರು ಅಂತ ಅರ್ಥ. ಯಾರ ಅಜ್ಞಾನವನ್ನ ಕಳೆದ್ರು ಅಂದ್ರೆ ಇನ್ನೇನು ತಾವು ಮುಂದೆ ಸೃಷ್ಟಿ ಮಾಡುವಂತಹ ಶೇಷದೇವರು, ಗರುಡ ದೇವರು, ಮುಂದೆ ಯಾರ್ಯಾರಿದ್ದಾರೆ ಅವರೆಲ್ಲರ ಅಜ್ಞಾನವನ್ನ ಪರಿಹಾರ ಮಾಡ್ಕೊಳ್ತಾ, ಹೇಗೆ ಸೂರ್ಯ ಬಂದಾಗ ಕತ್ತಲೆ ಹೋಗುತ್ತೋ ಆ ರೀತಿ ಪರಿಹಾರ ಮಾಡ್ಕೊಳ್ತಾ ಅಂತ. ಅಂದ್ರೆ ಮೂಲ ಕಾರಣ ಪರಮಾತ್ಮನೇ ಎಲ್ಲದಕ್ಕೂ. ಲಕ್ಷ್ಮಿ ಮಧ್ಯ ಬ್ರಹ್ಮದೇವರು, ರುದ್ರದೇವರ ಮುಖಾಂತರ ಬ್ರಹ್ಮದೇವರೇ ಕಾರಣ ಅವ್ರಿಗೆಲ್ಲ ಮುಂದಿನವ್ರಿಗೆ ಅಂತ ಈ ತರ ಅರ್ಥವನ್ನ ಮಾಡ್ಕೊಳ್ಬೇಕು. ಆದ್ರಿಂದ ಅಹಂಕಾರ ತತ್ವದಿಂದ ಹಿಡಿದು ಇಡೀ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಅಷ್ಟೇ ಅಲ್ಲ, ಎಲ್ಲರಿಗೂ ಎಲ್ಲ ರೀತಿಯ ತಮಸ್ಸು ಅಜ್ಞಾನವನ್ನು ನಾಶ ಮಾಡ್ಲಿಕ್ಕೋಸ್ಕರ ಬ್ರಹ್ಮದೇವರ ಸೃಷ್ಟಿಯಾಗಿದೆ ಅಂತ ಒಟ್ಟು ಶ್ಲೋಕದ ತಾತ್ಪರ್ಯ ಆಗಿತ್ತು. ಅದರ ಸಾರ ಆ ಟಿಪ್ಪಣಿ ವಿಚಾರ ಏನಿತ್ತು ಅದನ್ನ ಈಗ ಹೇಳಿದೆ. ಇನ್ನು ಮುಂದೆ 6ನೇ ಶ್ಲೋಕಕ್ಕೆ ಹೋಗೋಣ. ಸೋಪ್ಯಂಶ ಗುಣಕಾಲಾತ್ಮ ಭಗವತ್
ದೃಷ್ಟಿಗೋಚರಃ. ಆತ್ಮಾನಂ ವ್ಯಕರೋದಾತ್ಮ ವಿಶ್ವಸ್ಯಾಸ್ಯ ಸಿಸೃಕ್ಷಯಾ. ಬ್ರಹ್ಮದೇವರು ತಾವು ಯಾಕೆ ಮುಂದೆ ಸೃಷ್ಟಿಗೆ ಹೊರಟ್ರು ಅಂದ್ರೆ ಭಗವಂತ ಪ್ರೇರಣೆ ಮಾಡ್ದ. ನೋಡು ಬ್ರಹ್ಮದೇವ, ಮುಂದೆ ನೀನು ಸೃಷ್ಟಿಯನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಯಾವಾಗ ದೇವರ ದೃಷ್ಟಿ ಬ್ರಹ್ಮದೇವರ ಮೇಲೆ ಬಿತ್ತು, ಆಗ ಬ್ರಹ್ಮದೇವರು ಸಹಜವಾಗಿ ತಮ್ಮ ಶರೀರ ಮಹತ್ತತ್ವ ಏನಿತ್ತು ಅದರಿಂದ ಅಹಂಕಾರ ತತ್ವವನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಇದನ್ನೆಲ್ಲ ಮೈತ್ರೇಯರು ವಿದುರರಿಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಇರೋ ವಿಷಯ ಇಷ್ಟೇ, ಏನು ಬ್ರಹ್ಮದೇವರು ತಮ್ಮ ದೇಹದಿಂದ ಅಹಂಕಾರ ತತ್ವವನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ಈ ಬರೋ ಭಾಗವತದ ಶ್ಲೋಕ ಏನಿದೆ ಇಲ್ಲಿ ಬರೋಂಥದ್ದು ಬಹಳ ಕಷ್ಟ. ಯಾವ ರೀತಿ ಕಷ್ಟ ಅಂದ್ರೆ ಪದಗಳಿಗೆ ಅರ್ಥ ಹೇಳೋದು ಬಹಳ ಕಷ್ಟ. ಆಚಾರ್ಯರು ಒಂದೊಂದು ಶಬ್ದಕ್ಕೆ ಅರ್ಥ ಬರೆದು ಮುಂದೆ ಹೊರಟೋಗ್ತಾರೆ. ನಿಜವಾಗಿ ಮಿಕ್ಕಿದ ಪದಗಳಿಗೆ ಏನ್ ಅರ್ಥ, ವಿಷಯ ಇಷ್ಟೇ ಇರೋದು, ಒಂದರಿಂದ ಒಂದರ ಸೃಷ್ಟಿ ಅದು ನಮಗ್ ಗೊತ್ತಿದೆ. ಆದ್ರೆ ಈ ಶಬ್ದಗಳಿಗೆ ಹೇಗೆ ಅರ್ಥ ಹೇಳೋದು, ಅದ್ರಲ್ಲಿ ಏನೋ ಒಂದು ಸ್ವಾರಸ್ಯ ಇದೆ. ಅದನ್ನ ಈ ಟಿಪ್ಪಣಿಕಾರರೆಲ್ಲ ಬಿಡಿಸ್ತಾರೆ. ಮೊದಲನೇದಾಗಿ ಸೋಪಿ ಅಂಶ ಗುಣ ಕಾಲ ಆತ್ಮ ಅಂತ ಒಂದು ಬಂತು. ಅಂದ್ರೆ ಬ್ರಹ್ಮದೇವರು ಹೇಗೆ ಅಂದ್ರೆ ಅವರು ಆತ್ಮ, ಅಭಿಮಾನಿ ದೇವತೆ ಅಂತೆ. ಯಾವ್ದ್ಯಾವ್ದಕ್ಕೆ ಅಭಿಮಾನಿ ದೇವತೆ ಬ್ರಹ್ಮದೇವರು? ಅಂಶ ಗುಣ ಕಾಲ, 3 ಶಬ್ದ ಹಾಕಿದೆ. ಅಂಶ ಅಂದ್ರೆ ಜೀವರು ಅಂತ ಅರ್ಥ. ಎಲ್ಲ ಜೀವರ ಅಭಿಮಾನಿ ದೇವತೆ ಯಾರು? ಅದು ಬ್ರಹ್ಮದೇವರು. ಇನ್ನು ಗುಣ ಅಂದ್ರೆ ಸತ್ವ ಗುಣ, ರಜೋ ಗುಣ, ತಮೋ ಗುಣ, ಈ ಗುಣಗಳಿಗೆ ಅಭಿಮಾನಿ ದೇವತೆ ಅದು ಬ್ರಹ್ಮದೇವರು. ಕಾಲಕ್ಕೆ ಅಭಿಮಾನಿ ದೇವತೆ ಅದು ಬ್ರಹ್ಮದೇವರು. ಇವರು ಭಗವದ್ ದೃಷ್ಟಿಗೋಚರ, ಭಗವಂತನ ದೃಷ್ಟಿಗೆ ಬಿದ್ದು. ಯಾವಾಗ ದೇವರಿಗೆ ಇಚ್ಛೆ ಬಂತು ಅಂದ್ರೆ ಅರ್ಥ ದೇವರು ಕಣ್ಣಿಂದ ನೋಡ್ದ, ಕಣ್ಣಿಂದ ನೋಡಿ ಸೂಚನೆ ಕೊಟ್ಟಿದ್ದಾನೆ ಅಂತ ಆಯ್ತು. ಯಾರಿಗೆ? ಬ್ರಹ್ಮದೇವರಿಗೆ. ಆಗ ವಿಶ್ವಸ್ಯ ಅಸ್ಯ ಸಿಸೃಕ್ಷಯ, ಮುಂದೆ ಈ ಪ್ರಪಂಚದ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಬ್ರಹ್ಮದೇವರಿಗೆ ಬಯಕೆ ಆಗಿ ಆತ್ಮಾನಂ ವ್ಯಕರೋತ್, ಅಂದ್ರೆ ತಾವು ತಮ್ಮ ದೇಹ ಏನಿದೆಯಲ್ಲ ಆ ದೇಹವನ್ನ ಅಂದ್ರೆ ಮಹತ್ತತ್ವವನ್ನ ಪರಿಣಾಮ ಮಾಡಿದ್ರು. ಅಂದ್ರೆ ಅದರಿಂದ ಮಣ್ಣು ಹೇಗೆ ಮಡಿಕೆ ಆಗುತ್ತೋ, ಒಬ್ಬ ಕುಂಬಾರ ಮಣ್ಣಿನಿಂದ ಮಡಿಕೆ ಮಾಡ್ತಾನಲ್ಲ, ಆ ತರ ತಮ್ಮ ದೇಹವನ್ನೇ ಅಹಂಕಾರ ತತ್ವವನ್ನಾಗಿ ಪರಿಣಾಮ ಮಾಡಿದ್ರು. ಅದರಿಂದ ಹುಟ್ಟೋ ಹಾಗೆ ಮಾಡಿದ್ರು ಅಂತ ಅರ್ಥ ಈ ಶ್ಲೋಕದ ಪದದ ಅರ್ಥ. ಇಲ್ಲಿ ಗಮನಿಸಬೇಕಾದ ವಿಷಯ ಯಾವುದು ಅಂದಾಗ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಅಂಶ ಅನ್ನೋ ಶಬ್ದಕ್ಕೆ ಜೀವ ಅಂತ ಎಲ್ಲ ಅರ್ಥ ಇದೆ. ಅಂಶ ಅಂದ್ರೆ ಜೀವ ಅಂತ ಅದು ಆಚಾರ್ಯರು ಬರೀತಾರೆ. ಅಂಶ ಅಂದ್ರೆ ಜೀವ. ಈ ಅಂಶ ಅಂತ ಬಂದಾಗ ನಮ್ಮ ಶಾಸ್ತ್ರದಲ್ಲಿ 2 ತರ ಅಂಶ ಇರುತ್ತೆ. ಒಂದು ಸ್ವರೂಪ ಅಂಶ, ಮತ್ತೊಂದು ಭಿನ್ನ ಅಂಶ ಅಂತ. ನಾವೆಲ್ಲ ಈಗ ಹೇಳ್ತೀವಲ್ಲ, ರಾಯರ ಯಾರ ಅವತಾರ? ಶಂಕುಕರ್ಣನ ಅವತಾರ, ಆಮೇಲೆ ಪ್ರಹ್ಲಾದರಾಜನ ಅವತಾರ, ಹೀಗೆಲ್ಲ ಹೇಳ್ತಾ ಬರ್ತೀವಿ. ಈ ತರ ಅಥವಾ ಇಂದ್ರದೇವರು ತಾವು ಅರ್ಜುನನಾಗಿ ಬಂದಿತ್ತು ಅಂತ ಇಟ್ಕೊಳ್ಳೋಣ. ಇಂದ್ರದೇವರು ಅರ್ಜುನನಾಗಿ ಬಂದಿತ್ತು ಅಂತ ಕೂಡಲೇ ಅವಾಗ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಸ್ವಲ್ಪ ಶಾಸ್ತ್ರ ಅಧ್ಯಯನ ಮಾಡಿದವರು ಏನ್ ಕೇಳ್ತಾರೆ, ಇಂದ್ರನ ಸ್ವರೂಪಾಂಶ ಅರ್ಜುನನ ಅಥವಾ ಇಂದ್ರನಿಗಿಂತ ಭಿನ್ನಾಂಶ ಅರ್ಜುನನ ಹೇಗೆ ಅಂತ. ಇದಕ್ಕೇನ್ ಅರ್ಥ? ಸ್ವರೂಪಾಂಶ, ಭಿನ್ನಾಂಶ ಮತ್ತೆ ಆವೇಶ ಇದೆ ಅಷ್ಟೇ, ಅಂಶ ಅಲ್ಲ ಅಂತೆಲ್ಲ ಶಬ್ದಗಳನ್ನ ಬಳಸ್ತಾ ಇರ್ತಾರೆ. ಈಗ ವ್ಯಾಸರಾಜರಲ್ಲಿ ಶೇಷದೇವರ ಆವೇಶ, ಇಂದ್ರದೇವರ ಆವೇಶ, ಆವೇಶ ಅಂತ ಹೇಳ್ತಾರೆ, ಅಂಶ ಅಂತ ಹೇಳಲ್ಲ. ಅಂದ್ರೆ ಅರ್ಥ ಏನು? ವ್ಯಾಸರಾಜರು ಅವರು ಶೇಷದೇವರೇ ಅಲ್ಲ, ಇಂದ್ರದೇವರೇ ಅಲ್ಲ, ಅವ್ರು ಬೇರೆ. ಆದರೆ ಇಂದ್ರದೇವರ ವಿಶೇಷ ಸನ್ನಿಧಾನ ಇದೆ ಒಳಗಡೆ, ಇಂದ್ರದೇವರು ಅಥವಾ ಶೇಷದೇವರ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ಇಷ್ಟು ಹೇಗೆ ಪ್ರಹ್ಲಾದನಲ್ಲಿ ಮುಖ್ಯ ಪ್ರಾಣದೇವರ ಅಂಶ ಇದೆ ಅಂತ ಹೇಳಲ್ಲ. ಮುಖ್ಯ ಪ್ರಾಣದೇವರ ಅಂಶ ಪ್ರಹ್ಲಾದ ಅಲ್ಲ, ಮುಖ್ಯ ಪ್ರಾಣದೇವರ ಆವೇಶ ಅಲ್ಲಿದೆ ಅಂತ. ಆ ತರ ಇದು ಆವೇಶ ಅಂಶ ಅನ್ನೋದರ ಒಂದು ವಿವರಣೆ. ಅಂಶ ಅನ್ನೋದ್ರಲ್ಲಿ 2 ತರ ಇದೆ. ಅಂಶ ಅಂದ್ರೆ ಒಂದು ಭಾಗ ಅಂತ ಸಾಮಾನ್ಯವಾಗಿ ನಮಗ್ ಗೊತ್ತು. ಈಗ ನಮ್ಮ ಹಾಕೊಂಡಿರೋ ಬಟ್ಟೆಯ ಒಂದು ಅಂಶ ಯಾವುದು? ಒಂದು ದಾರ.
ಅದು ಎಲ್ಲಾ ದಾರಗಳು ಕೂಡ ಅಷ್ಟೇ. ಬಟ್ಟೆಯ ಒಂದೊಂದು ಅಂಶಗಳು ಆ ದಾರ ಅಂತಂದ್ರೆ. ಹಾಗೆ ದೇವರ ಅಂಶ ಇದು ಅಂತಂದ್ರೆ ದೇವರ ಒಂದು ಭಾಗ ಅಂತ ಅರ್ಥ ಬರುತ್ತೆ. ಈಗ ಮತ್ಸ್ಯ, ಕೂರ್ಮ, ಬರಾಹ ಇದೆಲ್ಲ ಇದೆ. ಇವೆಲ್ಲ ದೇವರ ಅಂಶ. ಅಂದ್ರೆ ಯಾವ ಅಂಶ? ಸ್ವರೂಪ ಅಂಶ ಅಂತ ಕರೀತಾರೆ. ದೇವರ ಸ್ವರೂಪನೇ ಅದೆಲ್ಲ, ಬೇರೆ ಅಲ್ಲ. ಯಾವಾಗ ದೇವರೇ ಆ ಮತ್ಸ್ಯ, ಕೂರ್ಮ, ವರಾಹ ಅಂತ ನಮ್ಮ ಮನಸ್ಸಿನಲ್ಲಿ ಇರತ್ತಲ್ಲ, ಆಗ ದೇವರ ಸ್ವರೂಪಾಂಶ ಅಂತ ನಾವು ಬಳಸ್ಬೇಕು ಅಲ್ಲಿ ಶಬ್ದವನ್ನ. ಸಾಕ್ಷಾತ್ ಮೇಲಿದ್ದ ದೇವತೆಯೇ ಇವನು ಅಂತ ಹೇಳ್ಬೇಕಾದ್ರೆ, ಭೂಲೋಕದಲ್ಲಿರುವಂತಹ ಒಬ್ಬ ವ್ಯಕ್ತಿ ಮೇಲೆ ದೇವತಾ ಯಾರಿದ್ದಾನೆ ಆ ದೇವತೆನೇ ಇವನು ಅಂತ ಹೇಳ್ಬೇಕು ಅಂದ್ರೆ ಸ್ವರೂಪಾಂಶ ಅಂತ ಹೇಳ್ಬೇಕು. ಪ್ರಕೃತ ಇಲ್ಲಿ ಇಂದ್ರದೇವರ ಅಂಶ ಅರ್ಜುನ ಅಂದ್ರೆ ಏನರ್ಥ? ಇಂದ್ರದೇವರ ಸ್ವರೂಪಾಂಶ ಅರ್ಜುನ ಅಂದ್ರೆ, ಅರ್ಜುನ ಅಂದ್ರೆ ಅದು ಇಂದ್ರದೇವರೇ, ಬೇರೆ ಅಲ್ಲ. ವಾಲಿ, ಸುಗ್ರೀವ, ಹೀಗೆ ಪ್ರತಿಯೊಬ್ಬರು ಕೂಡ ಆಯಾಯ ದೇವತೆಯ ಸ್ವರೂಪಾಂಶ ಅವರೆಲ್ಲ, ಅವರೇ ಬಂದಿದ್ದು ಅಂತ ಅರ್ಥ. ಇಷ್ಟು ಗೊತ್ತಾಯ್ತು ನಮ್ಗೆ. ಭಿನ್ನ ಅಂಶ ಅಂತ ಇನ್ನೊಂದು ಶಬ್ದ ಇದೆ. ಈ ಭಿನ್ನ ಅಂಶ ಅನ್ನೋ ಶಬ್ದದಿಂದ ಏನ್ ತಗೊಳ್ಬೇಕು ಅಂದ್ರೆ, ಅವರೇ ಬಂದಿದ್ದಲ್ಲ, ಅವರಿಗಿಂತ ಬೇರೆಯ ಅಂಶ, ಭಿನ್ನ ಅಂಶ. ಅವರಿಗಿಂತ ಬೇರೆ ಅಂಶ ಅದೇನ ಅರ್ಥ? ಅವ್ರಿಗೆ ಹೋಲಿಸಿದ್ರೆ ಅವ್ರು ತುಂಬಾ ಚಿಕ್ಕವರು, ಅವ್ರ ಕೈಲೇ ಯಾವಾಗಲೂ ಇವರು ಕೆಲಸ ಮಾಡ್ಬೇಕು, ಅವ್ರ ಕೆಳಗೆ ಅಂದ್ರೆ ಅಷ್ಟು ಅವರ ಕೆಳಗೆ ಕೆಲಸ ಮಾಡ್ಬೇಕು ಅಂದ್ರೆ ಅವರ ಅಧೀನವಾಗಿ ಇವರೆಲ್ಲ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಇರ್ತಾರೆ. ಅಂಥವರೆಲ್ಲ ಭಿನ್ನಾಂಶರು ಅಂತ ಕರೀತಾರೆ. ಈಗ ದೇವರಿಗೆಲ್ಲ ನಾವು ಸ್ವರೂಪ ಅಂಶ ಅಲ್ಲ, ದೇವರೇ ನಾವಲ್ಲ. ಕೆಲವರೆಲ್ಲ ಏನ್ ಹೇಳ್ತಾರೆ ಬೇರೆ ಮತದವರು, ದೇವರ ಸ್ವರೂಪಾಂಶ ನಾವು ಅಂತ ಹೇಳ್ತಾರೆ. ಆದ್ರೆ ನಾವು ಸ್ವರೂಪ ಅಂಶ ಅಲ್ಲ, ದೇವರೇ ನಾವಲ್ಲ. ಹೊರತು ದೇವರಿಗಿಂತ ಬೇರೆ, ಆದ್ರೆ ದೇವರ ಅಧೀನವಾಗಿ ನಾವಿರ್ತೀವಿ. ದೇವರ ಹೋಲಿಕೆ ನಮ್ಮಲ್ಲಿದೆ. ಯಾವ ತರ ಇದೆ? ದೇವರು ಒಬ್ಬ ಚೇತನ, ನಾವು ಒಬ್ಬ ಚೇತನ ಅಷ್ಟೇ. ಜ್ಞಾನ ಅವನಿಗೂ ಇದೆ, ನಮಗೂ ಇದೆ. ಈ ತರದ ಯಾವುದೋ ಒಂದು ಸಾಧಾರಣ ಅಂಶ, ಅವನು ಒಂದ್ ಪದಾರ್ಥ, ನಾವು ಒಂದ್ ಪದಾರ್ಥ ಅಷ್ಟೇ. ಈ ತರಹ ಸಾಧಾರಣವಾದ ಅಂಶ ಇಟ್ಟುಕೊಂಡು ದೇವರ ಹೋಲಿಕೆ ನಮ್ಮಲ್ಲಿದೆ ಅಷ್ಟೇ. ಹೊರತು ಅವನಿಗಿರೋ ಶಕ್ತಿ, ಅವನಿಗಿರೋ ಜ್ಞಾನ ನಮಗಿದೆ ಅಂತ ಅರ್ಥ ಅಲ್ಲ. ಅದು ಸರ್ವತಾ ಹಾಗೆ ಭಾವಿಸ್ಬಾರ್ದು. ಹೀಗೆ ಭಿನ್ನಾಂಶ, ಸ್ವರೂಪಾಂಶ ಅಂತೆಲ್ಲ ಬಳಸ್ತಾರೆ. ಈಗ ಸದ್ಯಕ್ಕೆ ಯಾಕೆ ಈ ಮಾತು ಬಂತು ಅಂದ್ರೆ, ಈ ಭಾಗವತದ ಪದ್ಯದಲ್ಲಿ ಸೋಪಿ ಅಂಶ ಗುಣ ಕಾಲಾತ್ಮ, ಅಂಶ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಬರೆದ್ರು. ಯಾಕೆ ಜೀವ ಅಂತ ಅರ್ಥ ಬರೋದು ಅನ್ನೋದಕ್ಕೆ ಇದು ಕಾರಣ. ಇಷ್ಟು ಹಿನ್ನೆಲೆಯಲ್ಲಿ ಆ ಅಂಶ ಅನ್ನೋ ಶಬ್ದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಅಂಶ ತುಂಬಾ ಮುಖ್ಯ. ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ ಅಂಶ, ಅವ್ರ ಅಂಶ ಯಾರು, ಇವ್ರ ಅಂಶ ಯಾರು, ಇವ್ರ ಅಂಶ ಅಂತೆ ಅವರು, ಇವ್ರ ಅಂಶ ಅಂತೆ ಅವರು ಅಂತ ಹೀಗೆಲ್ಲ ಮಾತಾಡ್ತಾ ಇರ್ತೀವಿ. ಆ ತರದ ಈ ಅಂಶ ಅನ್ನುವ ಶಬ್ದ ಈ ಅರ್ಥದಲ್ಲಿ ಬಂದಿದೆ. ಇದೆಲ್ಲ ಎಲ್ಲಿ ಬಂದಿದೆ ವಿಚಾರ? ಸುಧಾ ಮತ್ತೆ ಅನುವ್ಯಾಖ್ಯಾನ ಈ ಗ್ರಂಥಗಳಲ್ಲಿ ಬರ್ತದೆ. ಒಂದು ಬ್ರಹ್ಮಸೂತ್ರವನ್ನ ಇಲ್ಲೇ ಹಾಕಿದ್ದಾರೆ ಕೂಡ. ಇಲ್ಲಿ ಓಂ ಅಂಶೋ ನಾನಾ ವ್ಯಪದೇಶ ಅಂತ ಒಂದು ಸೂತ್ರ ಇದೆ. ಅಲ್ಲಿ ಹೇಳ್ತಾರೆ ಅಂಶೋ ನಾನಾ ವ್ಯಪದೇಶ ಅಂತ ಎಲ್ಲ ಬರ್ತಾ, ಅಂಶ ಅಂದ್ರೆ ಹೇಗೆ ಅಂತ ವಿವರಣೆ ಬರ್ತಾ ಸ್ವರೂಪಾಂಶ, ಭಿನ್ನಾಂಶ ಅಂತೆಲ್ಲ ಈಗ ತಾನೆ ಹೇಳಿದ ವಿಷಯ ಏನಿದೆ ಅದೆಲ್ಲ ಬಂತು. ಸರಿ, ನಮಗೆ ಈ ಪ್ರಕೃತಕ್ಕೆ ಏನಾಯ್ತು? ಅಂಶ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿದ್ದು ತಪ್ಪಿಲ್ಲ. ಯಾಕೆ? ದೇವರಿಗೆ ಹೋಲಿಸಿದಾಗ ನಾವೆಲ್ಲ ಒಂದು ಅಂಶನೇ. ಅವನ ಸ್ವರೂಪ, ಅವನ ಶಕ್ತಿಗೆ ಹೋಲಿಸ್ದೆ ನಾವ್ ಏನೋ ಒಂದು ತುಂಡು ಅಷ್ಟೆ. ನಾವ್ ಯಾವ ಲೆಕ್ಕ ದೇವರಿಗೆ? ಈ ರೀತಿಯಲ್ಲಿ ನಾವು ಯಾವುದೋ ಒಂದು ದೇವರ ಒಂದು ಅಂಶ ಅಷ್ಟೆ. ದೇವರ ಅಂಶ ಅನ್ನೋದಂದ್ರೆ ದೇವರ ಒಂದು ಭಾಗ ನಾವಲ್ಲ. ದೇವರಿಗೆ ಹೋಲಿಸಿದಾಗ ನಾವು ಒಂದು ಅಂಶ, ತುಂಬಾ ಚಿಕ್ಕ ವಸ್ತು, ನಾವು ಪರಮಾಣು ತರ ಅಷ್ಟೆ. ಆ ದೇವರ ವ್ಯಾಪ್ತಿ ಆಕಾಶದಷ್ಟು, ನಾವು ಪರಮಾಣುವಿನ ತರ ಅಷ್ಟು ಚಿಕ್ಕವರು ಅಂತ. ಇದನ್ನ ಭಿನ್ನಾಂಶ ಅನ್ನೋ ಶಬ್ದ ತಿಳಿಸ್ಕೊಡುತ್ತೆ. ಸರಿ, ಇದು ಅರ್ಥ ಆಯ್ತು. ಇನ್ನು ಮುಂದಕ್ಕೆ ಇಲ್ಲಿ ಆತ್ಮ ಅನ್ನೋ ಒಂದು ಪದವನ್ನು ಹಾಕಿದೆ ಭಾಗವತದಲ್ಲಿ. ಏನ್ ಹೇಳಿದ್ರಿ ಇಲ್ಲಿ? ಭಗವಂತನ ದೃಷ್ಟಿಗೆ ಬ್ರಹ್ಮದೇವರು ಬಿದ್ರು, ಬ್ರಹ್ಮದೇವರು ತಮ್ಮನ್ ತಾವು ಪರಿಣಾಮ ಮಾಡ್ಕೊಂಡ್ರು. ಅಂದ್ರೆ ಮಣ್ಣು ಮಡಿಕೆ ಆಗತ್ತಲ್ಲ, ಆತರ ತಮ್ಮನ್ ತಾವೇ ಅಹಂಕಾರ ತತ್ವವಾಗಿ ಚೇಂಜ್ ಆಗ್ಬಿಟ್ರು ಅಂತ ಹೇಳ್ದಂಗಾಯ್ತು. ಪರಿಣಾಮ ಅಂದ್ರೆ ವಿಕಾರ ಹೊಂದಿದ್ರು, ಚೇಂಜ್ ಆದ್ರು ಅಂತ ಅರ್ಥ. ಆದ್ರೆ ಇದು ಹೇಗ್ ಸಾಧ್ಯ? ಯಾಕೆಂದ್ರೆ ಯಾವ್ದೇ ಒಬ್ಬ ಜೀವ ವಿಕಾರ ಆಗೋದು ಅಂತ ಸಾಧ್ಯ ಇಲ್ಲ. ಜಗತ್ನಲ್ಲಿ ಹಾಗೆ ಕಡ್ಲಿಲ್ಲ. ಒಂದು ಜಡ ಪದಾರ್ಥ ಮಣ್ಣು, ಅದನ್ನ ಮಣ್ಣನ್ನು ತಗೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಗಣಪತಿನೂ ಮಾಡ್ಬೋದು, ಇನ್ನೊಂದೇನೋ ಮಾಡ್ಬೋದು, ಯಾವ್ದಾದ್ರು ದೇವತಾ ಮೂರ್ತಿ ಮಾಡ್ಬೋದು. ಅದ್ ಮಣ್ಣಿನ ಸ್ವಭಾವ, ಅದು ಜಡ. ಅದರಿಂದ ಅದನ್ನ ಪರಿಣಾಮ ಮಾಡ್ಲಿಕ್ಕೆ ಬರುತ್ತೆ. ಬೇರೆ ಬೇರೆ ತರ ಅದಕ್ಕೆ ಒಂದು ರೂಪ ಕೊಡ್ಲಿಕ್ಕೆ ಬರುತ್ತೆ. ಬೇರೆ ಬೇರೆ ತರ ಕಾಣೋ ಹಾಗೆ ಮಾಡ್ಲಿಕ್ಕೆ ಬರುತ್ತೆ.
ಅದೇ ಒಬ್ಬ ಜೀವನ್ ತಗೊಂಡು ಬೇರೆ ಬೇರೆ ತರ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಯಾಕೆ? ನೀವು ಬೇರೆ ಬೇರೆ ತರ ಹಾಗೆ ಜೀವನ ಇಟ್ಕೊಂಡು ಮಾಡೋದಿದ್ರೆ ಜೀವ ಅದು ಅನಿತ್ಯ ವಸ್ತು ಅಂತ ಆಗ್ಬೇಕು. ಅನಿತ್ಯ ಅಂದ್ರೇನು? ಸಾಯೋದು ಹುಟ್ಟೋದು ಅಂತ ಆಗ್ಬಿಡುತ್ತೆ ಜೀವನಿಗೆ. ಹಾಗಿಲ್ಲ, ಜೀವನಿಗೆ ಹುಟ್ಟು ಸಾವಿಲ್ಲ, ಯಾವಾಗ್ಲೂ ಇರ್ತಾನೆ. ಯಾವಾಗ್ಲೂ ಇರೋ ವಸ್ತುವನ್ನ ಒಂದ್ ಬದಲಾಯಿಸ್ಲಿಕ್ಕೆ ಬರಲ್ಲ. ಅದ್ ಹೇಗಿದೆಯೋ ಹಾಗೆ ಇರ್ಬೇಕದು. ಆಕಾಶವನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಆಕಾಶ ನಿತ್ಯ, ಅದ್ ಯಾವತ್ತೂ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ. ಅದೇ ತರ ಆತ್ಮನೂ ಕೂಡ ನಿತ್ಯ ವಸ್ತು. ಅದನ್ನ ನಾನು ಇನ್ನೊಂದೇನೋ ಬದಲಾಯಿಸ್ಬಿಡ್ತೀನಿ, ಇನ್ಯಾವುದೋ ತರ, ಹಾಗೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಏನಾಯ್ತು? ಚೈತನ್ಯಸ್ಯ ಅವಿಕಾರಿತ್ವೆ. ಯಾವಾಗ ಒಬ್ಬ ಚೇತನ ವಿಕಾರ ಹೊಂದಲ್ಲ, ಹೊರತು ಚೇತನನ ದೇಹ ವಿಕಾರ ಆಗುತ್ತೆ. ಈಗ ಒಂದು ದೇಹ ಅವನಿಗೆ ಬಂತು, ಆ ದೇಹ ಅರ್ಧಂಬರ್ಧ ಮಾಡ್ಬೋದು, ಅಥವಾ ಆ ದೇಹವನ್ನ ಇನ್ನೊಂದು ದೇಹದೊಟ್ಟಿಗೆ ಸೇರಿಸಿ ಜೋಡಿಸಿ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದು. ಒಬ್ಬನಿಗೆ ಒಂದೇ ದೇಹ ಇತ್ತು, ಒಬ್ಬನಿಗೆ 5 ಬೆರಳಿತ್ತು, ಒಬ್ಬನ 6 ಬೆರಳಿತ್ತು. ಈ ತರ ಏನ್ ಬೇಕಾದ್ರೂ ಆಗ್ಬೋದು. ದೇಹದ ವಿಕಾರ. ಅದೇ ಜೀವನ ವಿಕಾರ ಎಂದಿಗೂ ಒಪ್ಪಿಲ್ಲ ಶಾಸ್ತ್ರ. ಯಾಕೆಂದ್ರೆ ಯಾವ್ದಕ್ ವಿಕಾರ ಹೋಗ್ತೀವಿ ಅದು ಶಾಶ್ವತ ಆಗಿರಲ್ಲ, ಅದು ಒಂದ್ ದಿವ್ಸ ಸಾಯ್ಬೇಕು ಅಂತ ಇದೆ. ಹಾಗೆ ಇಲ್ಲಿ ವಿಕಾರ ಹೊಂದೋದು ದೇಹ. ದೇಹ ವಿಕಾರ ಆಗ್ತಾ ಇದೆ. ಬಾಲ್ಯ, ಮತ್ತೆ ಯೌವನ, ಮತ್ತೆ ಮಧ್ಯಮ ವಯಸ್ಸು, ವಾರ್ಧಕ್ಯ, ಮುಪ್ಪುತನ ಎಲ್ಲ ಬರ್ತಾ ಇದೆ ದೇಹಕ್ಕೆ. ವಿಕಾರ ಆಗ್ತಾ ಇರೋದನ್ನ ಒಂದ್ ದಿವ್ಸ ಉಳಿಯಲ್ಲ ಈ ದೇಹ ಅಂತ ಅರ್ಥ. ಆದ್ರೆ ಜೀವ ಹಾಗಲ್ಲ. ಜೀವ ನೀವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಇರೋ ಜೀವ ಅವನೇ, ಮತ್ತೆ 30 ವರ್ಷಕ್ಕೆ ಬಂದಾಗ್ಲೂ ಅದೇ ಜೀವನೇ, 50 ವರ್ಷಕ್ಕೆ ಬಂದಾಗ್ಲೂ ಅದೇ ಜೀವನೇ, 80 ಅವನೇ, ಹೋದಾಗ್ಲೂ ಅವನೇ, ಅದೇ ಜೀವ. ಜೀವನದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದೇ ಜೀವನ ದೇಹಕ್ಕೆ ಮಾತ್ರ ವ್ಯತ್ಯಾಸ. ಸರಿ, ಇದರಿಂದ ಏನಾಯ್ತು ಅಂದ್ರೆ ಇಲ್ಲಿ ತಪ್ಪಾಯ್ತಲ್ವ ಈಗ ಹೇಳಿದ್ದೆ. ಈಗ ಹಾಗಾದ್ರೆ ಭಾಗವತದಲ್ಲಿ ಮೈತ್ರೇಯರು ಉಪದೇಶ ಕೊಟ್ರು ನಿಜ ವಿದುರರಿಗೆ, ಆದ್ರೆ ಆತ್ಮಾನಂ ವ್ಯಕರೋತ್ ಆತ್ಮ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ತಮ್ಮನ್ ತಾವೇ ಬದಲಾಯಿಸ್ಕೊಂಡು ಚೇಂಜ್ ಮಾಡ್ಕೊಂಡು ಅಹಂಕಾರ ತತ್ವವನ್ನಾಗಿ, ಇದು ಹೇಗ್ ಸಾಧ್ಯ? ಜೀವ ತಾನು ಪರಿಣಾಮ ಆಗ್ಲಿಕ್ಕೆ ಇನ್ನೊಂದಾಗಿ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಬ್ರಹ್ಮದೇವರು ಅನಿತ್ಯ ಆಗ್ಬೇಕು, ಅವ್ರಿಗೂ ಹುಟ್ಟು ಸಾವಿರ್ಬೇಕು ಅಂತ ಆಗುತ್ತೆ. ಆದ್ರೆ ಹಾಗೆ ಒಪ್ಪಿಲ್ವಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ, ಜೀವ ಅಂತ ಅರ್ಥ ಅಲ್ಲ. ಓ, ಹಾಗಾದ್ರೆ ಆತ್ಮ ಅನ್ನೋ ಶಬ್ದಕ್ಕೆ ಕೆಲವು ಕಡೆ ದೇಹ ಅಂತ ಅರ್ಥ, ಕೆಲವು ಕಡೆ ಜೀವ ಅಂತ ಅರ್ಥ, ಕೆಲವು ಕಡೆ ಅಂತಃಕರಣ ಮನಸ್ಸು ಅಂತ ಅರ್ಥ, ಈ ತರ ಕೆಲವು ಕಡೆ ಆತ್ಮ ಅಂದ್ರೆ ಸ್ವರೂಪ ಅಂತ ಅರ್ಥ. ಅದರಿಂದ ಆತ್ಮ ಅನ್ನೋ ಶಬ್ದ ಬಳಸಿದಾಗ ಎಚ್ಚರದಿಂದ ನಾವು ಗಮನಿಸ್ಕೊಂಡಿರ್ಬೇಕು, ಆತ್ಮ ಅಂದ್ರೆ ಏನು, ಆ ಪದಕ್ಕೆ ಏನ್ ಅರ್ಥ, ಯಾವ ಸಂದರ್ಭದಲ್ಲಿ ಅಂತ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ ಅಂತೆ. ಇದನ್ನ ಎಲ್ಲಿ ಬರ್ದಿದ್ದಾರೆ? ಇಲ್ಲಿ ವಿಜಯಧ್ವಜ ತೀರ್ಥರು ತಮ್ಮ ಟಿಪ್ಪಣಿಯಲ್ಲಿ ಬರೀತಾರೆ. ಅಂದ್ರೆ ಭಾಗವತದ ತಾತ್ಪರ್ಯ ಏನು, ಅದರ ಸಾರ ಏನು ಅಂತ ಹೇಳೋದು ಸುಮ್ನೆ ಮೇಲ್ನೋಟಕ್ಕೆ ಹೀಗೆ ಹೇಳೋದು ಸುಲಭ, ಆದ್ರೆ ಆ ಶಬ್ದಗಳನ್ನ ಬಿಡಿಸಿ ಹೇಳೋದು ತುಂಬಾ ಕಷ್ಟ. ಅಷ್ಟು ಟಿಪ್ಪಣಿಲಿ ಅದ್ರ ಬಗ್ಗೆ ವಿಚಾರ ಮಾಡಿದ್ದಾರೆ, ಸುಲಭ ಅಲ್ಲ ಆ ಪದ್ಯದಿಂದ ಅರ್ಥವನ್ನ ತೆಗೆಯೋದು. ಅದ್ ಇಲ್ಲೇನ್ ಬರೀತಾರೆ? ಚೈತನ್ಯಸ್ಯ ಅವಿಕಾರಿತ್ವೇ ನ ಅತ್ರ ಆತ್ಮ ಪದಂ ನ ಚೈತನ್ಯವಾಚಿ. ಅದು ಚೇತನ ಜೀವನನ್ನ ಹೇಳ್ತಾ ಇಲ್ಲ, ಹೊರತು ದೇಹವನ್ನ ಹೇಳುವಂತ ಶಬ್ದ ಅದು. ಸರಿ, ಇದೆಲ್ಲ ಆಯ್ತು. ಈಗ ಆತ್ಮ ಅನ್ನೋ ಶಬ್ದಕ್ಕೆ ಸರಿ ಹೋಯ್ತು. ಬ್ರಹ್ಮದೇವರು ತಮ್ಮ ಮಹತ್ತತ್ವ ಇದೆಲ್ಲ ಜಡ ಶರೀರ, ಆ ಶರೀರವನ್ನ ಬದಲಾಯಿಸ್ಕೊಳ್ತಾರೆ. ಅದರಿಂದ ರುದ್ರದೇವರ ದೇಹ ಅಹಂಕಾರ ತತ್ವ ಸೃಷ್ಟಿ ಆಯ್ತು, ಅವ್ರಿಗೊಂದ್ ಶರೀರ ಬಂತು. ಅಂತೂ ಬ್ರಹ್ಮದೇವರ ಪುತ್ರನೇ ರುದ್ರದೇವರು, ಅವ್ರಿಗೊಂದ್ ಶರೀರ ತಂದೆಯಾದ ಬ್ರಹ್ಮದೇವರಿಂದ ಬಂತು, ಒಪ್ಕೊಳ್ತೀವಿ. ಇದಾದ್ಮೇಲೆ ಈಗ ನೀವೊಂದು ಮಾತನ್ನ ಹೇಳಿದ್ರಿ, ಈ ಆತ್ಮ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಏನ್ ಅರ್ಥ ಅಂದ್ರೆ ಈಗ ಅಭಿಮಾನಿ ಅಂತ ಅರ್ಥ. ಆತ್ಮ ಅಂದ್ರೆ ಅಭಿಮಾನಿ. ನಾವೆಲ್ಲ ಹೇಳ್ತೀವಲ್ಲ, ಈ ಪದಾರ್ಥಕ್ಕೆ ಯಾವ್ದು ಅಭಿಮಾನಿ ದೇವತೆಗಳು, ಇವ್ರಿಗೆ ಯಾವ್ದಕ್ಕೆ ಅಭಿಮಾನಿ ದೇವತೆಗಳು. ಅಭಿಮಾನಿ ದೇವತೆ ಅಂದ್ರೆ ಏನರ್ಥ? ಅವರ ದೇಹ ಆಗಿರಲ್ಲ, ಅದನ್ನ ನಿಯಂತ್ರಣ ಮಾಡೋ ಶಕ್ತಿ ಇರುತ್ತೆ. ಈಗ ನಮ್ಮ ಒಳಗಡೆ ಅನೇಕ ದೇವತೆಗಳಿದ್ದಾರೆ. ವರುಣ ದೇವರಿದ್ದಾರೆ, ಅಗ್ನಿ ದೇವರಿದ್ದಾರೆ, ಕಿವಿ ದಿಗ್ದೇವತೆಗಳಿದ್ದಾರೆ, ಸೂರ್ಯ ಚಂದ್ರರಿದ್ದಾರೆ. ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮ್ಮ ಒಳಗಡೆ ಇದ್ದಾರೆ. ಅಂದ್ರೆ ಏನರ್ಥ? ನಿಜವಾಗಿ ಅವ್ರ ದೇಹ ಅಲ್ಲ ಇದು ನಮ್ ದೇಹನೇ. ಈ ಒಳಗಡೆ ನಾವೊಬ್ಬ ಜೀವ ಇರ್ತಾನಲ್ಲ, ಆ ಜೀವನ ದೇಹ ಇದು ಕಾಣ್ತಾ ಇರೋದು. ಆದ್ರೆ ಆ ದೇವತೆಗಳೆಲ್ಲ ಅಭಿಮಾನಿ ದೇವತೆಗಳು. ಯಾಕೆಂದ್ರೆ ಅವ್ರು ಹೇಗ್ ಹೇಳ್ತಾರೋ ಆ ದೇಹ ಹಾಗೆ ಕೇಳುತ್ತೆ. ಆ ದೇಹ ಅವರ ಅಧೀನವಾಗಿದೆ, ಅವ್ರು ನಿಯಂತ್ರಣ ಮಾಡ್ತಾರೆ. ಹಾಗಂತ ಹೇಳಿ ಅವರು ಜೀವನನ ಪಕ್ಕಕ್ಕೆ ಹಾಕಿ ನಿಯಂತ್ರಣ ಮಾಡಲ್ಲ. ಆ ಜೀವನ ಕರ್ಮ ಏನಿದೆ, ಪುಣ್ಯ ಪಾಪ ಕರ್ಮ, ಅದನ್ನ ನೋಡ್ಕೊಂಡು ಆ ಜೀವನ ದೇಹಕ್ಕೆ ಆಯಾಯ ಗತಿಯನ್ನ ಕೊಡ್ತಾ ಹೋಗ್ತಾರೆ.
ಇದು ತತ್ವ ಅಭಿಮಾನಿ. ಅಭಿಮಾನಿ ಅಂತಂದ್ರೆ ನಿಯಂತೃತ್ವ, ನಿಯಮನ ಮಾಡ್ತಾನೆ, ನಿಯಂತ್ರಣದಲ್ಲಿ ಇಟ್ಕೊಂಡು ನೋಡ್ಕೊಳ್ತಾನೆ. ಇದು ಅಭಿಮಾನಿ ಅನ್ನೋ ಶಬ್ದಕ್ಕೆ ಅರ್ಥ. ಇಲ್ಲೂ ಒಂದು ಆತ್ಮ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ ಮಾಡಿದವರು ಮೊದಲನೇ ಲೈನಲ್ಲಿ ಬರುವಂತ ಸೋಪ್ಯಂಶ ಗುಣ ಕಾಲ ಆತ್ಮ ಅಂತ ಏನು ಶಬ್ದ ಬರುತ್ತಲ್ಲ ಅದಕ್ಕೆ ಅಭಿಮಾನಿ ದೇವತೆ ಅಂತ ಅರ್ಥ. ಹಾಗಾದ್ರೆ ಆತ್ಮ ಅನ್ನೋ ಶಬ್ದಕ್ಕೆ ಒಂದು ಇದೇ ಶ್ಲೋಕದಲ್ಲಿ ಒಂದು ಸರಿ ಅಭಿಮಾನಿ ದೇವತೆ ಅಂತ ಅರ್ಥ, ಇನ್ನೊಂದು ಸರಿ ದೇಹ ಅಂತ ಅರ್ಥ. ಸರಿ, ಅಭಿಮಾನಿ ಅಂತ ಎಲ್ಲ ಹೇಳಿದ್ದಾರೆ, ಹೇಗ್ ಗೊತ್ತಾಯ್ತು ನಿಮ್ಗೆ? ಅದಕ್ಕೊಂದು ಪ್ರಮಾಣ ಕೊಡ್ತಾರೆ. ಕಾಲಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ. ಚತುರ್ಮುಖ ಬ್ರಹ್ಮದೇವರು ನಮ್ಗೆ ಉಂಟಾಗುವಂತಹ ಕಾಲ, ಯಾವಾಗ ನಮ್ಗೆ ಫಲ ಸಿಗತ್ತಲ್ಲ, ಈ ಕಾಲ ಒಳ್ಳೆ ಫಲ ಸಿಗುವಂತಹ ಕಾಲ, ಕೆಟ್ಟ ಫಲ ಸಿಗುವಂತಹ ಕಾಲ, ಈ ಎಲ್ಲ ಕಾಲದ ನಿಯಂತ್ರಣ ಯಾರ ಕೈಲಿದೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಕೈಲಿದೆ. ಅಂದ್ರೆ ಬ್ರಹ್ಮದೇವರ ಅನುಗ್ರಹ ಅಂದ್ರೆ ತತ್ಸಮಾನರಾದ ವಾಯುದೇವರು, ಇವರ ಅನುಗ್ರಹ ತುಂಬಾ ಮುಖ್ಯ. ಯಾಕೆ? ಕಾಲ ನಿಯಾಮಕತ್ವ, ಕಾಲವನ್ನು ನೋಡ್ಕೊಳ್ಳೋ ಶಕ್ತಿ ಅವರಿಗಿದೆ, ಇದು ಒಂದು. ಇನ್ನು ಜೀವರಿಗೆ ಅಭಿಮಾನಿ ದೇವತೆಗಳು. ಒಬ್ಬ ಜೀವ ತಾನು ಬ್ರಹ್ಮದೇವರ ಅಧೀನವಾಗಿ ಇರಬೇಕು, ಗುರುಗಳವರು ವಾಯುದೇವರ ಅಧೀನವಾಗಿ ಇರಬೇಕು. ಇನ್ನು ಗುಣ, ಸತ್ವಗುಣ, ರಜೋಗುಣ, ತಮೋಗುಣ, ಅದು ಕೂಡ ಅವರ ಅಧೀನ. ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಅಂಶ ಗುಣ ಕಾಲ ಆತ್ಮ ಅಂದ್ರೆ ಬ್ರಹ್ಮದೇವರನ್ನು ತಗೊಂಡಿದ್ದಾರೆ ಅಂತ ಇಷ್ಟು ಒಂದು ವಿಷಯ. ಇನ್ನು ಕೆಲವು ಕಡೆ ಅಂಶ ಅನ್ನೋ ಶಬ್ದಕ್ಕೆ ವಸ್ತುತಃ ಬ್ರಹ್ಮದೇವರು ಅಂತಾನೂ ಒಂದು ಅರ್ಥ ಇದೆ, ಹಿರಣ್ಯ ಗರ್ಭ ಅಂತ ಅರ್ಥ ಇದೆ. ಅಂಶ ಅನ್ನೋ ಶಬ್ದಕ್ಕೇನೆ ಅರ್ಥ, ಜೀವ ಅಂತ ಅರ್ಥ ಅಲ್ಲ, ಬ್ರಹ್ಮದೇವರು ಅಂತ ಅರ್ಥ ಇದೆ. ಯಾಕೆ? ಸರ್ವಜೀವಾಭಿಮಾನಿತ್ವಾದ ಅಂಶ ಇತ್ಯೇವ ಚೋಚ್ಯತೆ. ಎಲ್ಲ ಜೀವರಿಗೆ ಅಭಿಮಾನಿ ದೇವತೆ ಆದ್ರಿಂದ ಅವ್ರಿಗೂ ಅಂಶ ಅಂತ ಹೆಸರು ಕರೆದು ಬಿಡ್ತಾರೆ. ಅಂಶ ಅಂದ್ರೆ ವಸ್ತುತ ಜೀವರಿಗೆ, ಅವ್ರಿಗೆ ನೋಡ್ಕೊಳ್ಳೋದು ಅವರೇ ತಾನೆ ಬ್ರಹ್ಮದೇವರು, ಅದಕ್ಕೆ ಅಂಶ ನೋಡ್ಕೊಳ್ಳೋ ಬ್ರಹ್ಮದೇವರಿಗೂ ಅಂಶ ಅಂತ ಕರೆದು ಬಿಡ್ತಾರೆ ಕೆಲವು ಸರಿ. ಆದ್ರಿಂದ ಅಂಶ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತಾನೂ ಅರ್ಥ ಮಾಡಿದ್ದಿದೆ ಅಂತ. ಇದು ಒಟ್ಟಾಗಿ ಈ ಶ್ಲೋಕದ ಪದಗಳ ಸ್ವಾರಸ್ಯ. ಒಟ್ಟಿನಲ್ಲಿ ಈ ಭಾಗವತ ತಾತ್ಪರ್ಯದಲ್ಲಿ ಇಲ್ಲಿ ಎರಡು ಪ್ರಮಾಣ ಕೊಟ್ಟಿದ್ದಾರೆ. ಒಂದು, ಈ ಅಂಶೋ ಜೀವ ಅಂತ ಹೇಳಿ, ಅಂಶ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಅಂತ ಸಾಮಾನ್ಯವಾಗಿ ಆ ಮಾತೆ ಪ್ರಮಾಣ ಆಗುತ್ತೆ. ಎರಡನೇದು, ಬ್ರಹ್ಮ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಏನ್ ಮಾತು ಬಂದಿದೆ? ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಸರ್ವ ಜೀವಾಭಿಮಾನಿತ್ವಾದಂಶ ಇತ್ಯೇವ ಚೋಚ್ಯತೆ. ಈಗ ಹೇಳಿದ ವಿಷಯ ಇದೆ ಈ ಶ್ಲೋಕದಲ್ಲಿ ಬಂದಿದೆ. ಹಾಗಾದ್ರೆ ಬ್ರಹ್ಮ ಪುರಾಣದಲ್ಲಿ ಬರುವಂತಹ ಮಾತಿದು ಅಂತ. ಇಷ್ಟಾಗಿ ಬ್ರಹ್ಮಸೂತ್ರದಲ್ಲಿ ಆಗಲೇ ತಿಳಿಸಿದಂತೆ ಭಿನ್ನಾಂಶ, ಸ್ವರೂಪಾಂಶ ಅಂತೆಲ್ಲ ಬಂತಲ್ಲ. ಈಗ ಬ್ರಹ್ಮದೇವರು ಎಂಥ ಅಂಶ? ಜೀವರು ಅಂಶ. ಅದಕ್ಕೆ ಬ್ರಹ್ಮದೇವರು ಕೂಡ ಭಿನ್ನಾಂಶನೇ. ಯಾರಿಗೆ? ದೇವರಿಗೆ. ದೇವರು ಬ್ರಹ್ಮದೇವರು ಒಂದೇ ಅಲ್ಲ, ದೇವರಿಗಿಂತ ಬೇರೆ ಬ್ರಹ್ಮದೇವರು. ಆದ್ರೆ ದೇವರ ಅಧೀನವಾಗಿ ಬ್ರಹ್ಮದೇವರು ಇರ್ತಾರೆ. ಏನೇ ಕೆಲಸ ಮಾಡ್ಬೇಕಾದ್ರೂ ದೇವರ ಪಾತ್ರ ಹಿಂದೆ ಮುಖ್ಯ ಅವ್ರಿಗೆ. ಆದ್ರಿಂದ ಭಿನ್ನಾಂಶ ಅಂದ್ರೆ ಅವರೂ ಅಂಶ, ಭಿನ್ನಾಂಶರೇ. ಅದ ಜೀವರ ಅನ್ನೋ ಅಂಶಕ್ಕೆ ನಿಯಂತ್ರಣ ಮಾಡೋದ್ರಿಂದ ಅವರನ್ನು ಅಂಶ ಅಂತ ಕರೆಯೋದಷ್ಟೇ. ಈ ಶ್ಲೋಕಕ್ಕೆ ಈ ರೀತಿ ಅರ್ಥವನ್ನ ತಿಳ್ಕೊಳ್ಬೇಕು. ಇನ್ನು ಮಧ್ಯಕ್ಕೆ ಕೆಲವು ಟಿಪ್ಪಣಿಗಳಲ್ಲಿ ಬೇರೆ ಬೇರೆ ತರ ವಿಚಾರ ಹೇಳಿದ್ದಾರೆ. ಅದ ತಪ್ಪು ವಿಚಾರಗಳವೆಲ್ಲ, ಅದ್ ಯಾವ್ದು ಸರಿ ಇಲ್ಲ ಅಂತ ತಿಳ್ಕೊಳ್ಬೇಕು. ಏನು? ಬ್ರಹ್ಮದೇವರಿಗೆ ಸೃಷ್ಟಿ ಮಾಡ್ಬೇಕು ಅಂತ ಅನಿಸ್ತಂತೆ, ಅದಕ್ಕೆ ತಮ್ಮನ್ ತಾವು ಅಹಂಕಾರ ತತ್ವವನ್ನ ಬದಲಾಯಿಸ್ಕೊಂಡ್ಬಿಟ್ರಂತೆ. ಆದ್ರೆ ತಪ್ಪು. ಒಬ್ಬ ಜೀವ ಜಡ ಆಗಿ ಪರಿಣಾಮ ಆಗಲ್ಲ. ಈಗ ನಾವೇ ಒಂದು ಕಲ್ಲಾಗಿ ಪರಿಣಾಮ ಆಗ್ಬಿಡ್ತೀವ, ಚೇಂಜ್ ಆಗ್ಬಿಡ್ತೀವ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಕಲ್ಲು ಒಂದು ಜೀವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ನಮ್ಗೆ ಅನ್ನಿಸ್ಬೋದು, ಅಹಲ್ಯ ಶಾಪ ವಿಮೋಚನ ಪ್ರಸಂಗ. ರಾಮದೇವರು ಕಲ್ಲಿನ ಮೇಲೆ ಸ್ಪರ್ಶ ಮಾಡಿದ್ರು, ತಕ್ಷಣ ಒಂದು ಸ್ತ್ರೀ ಆಗ್ಬಿಡ್ತು. ಕಲ್ಲು ಶಿಲೆ ಒಂದು ಸ್ತ್ರೀ ಆಯ್ತು ಭಗವಂತನ ಪಾದದ ಒಂದು ಸ್ಪರ್ಶದಿಂದ ಎಲ್ಲ ಕೇಳ್ತೀವಿ. ಅದಕ್ಕೆ ಬೇರೆನೆ ಚರ್ಚೆ ಇದೆ. ಅಲ್ಲಿ ನಿಜವಾಗಿ ಅಹಲ್ಯ ಕಲ್ಲಿನ ರೂಪದಲ್ಲೇ ಇದ್ಲ ಅಥವಾ ಕಲ್ಲಿನ ಒಳಗಡೆ ಸೇರ್ಕೊಂಡಿದ್ಲ, ಅವಳೇ ಕಲ್ಲಾಗೋದು ಅಂದ್ರೆ ಏನರ್ಥ ಅದಕ್ಕೆ ಅಂತ ಬಹಳ ಚರ್ಚೆ ಇದೆ. ಅದು ಈಗ ಬೇಡ ಸದ್ಯಕ್ಕೆ ವಿಷಯ. ಅಂತೂ ಇಲ್ಲಿ ಒಬ್ಬ ಚೇತನ ವಸ್ತು, ಜೀವ, ಬದುಕಿರೋ ಜೀವ, ಅವನ್ ನಿತ್ಯ ವಸ್ತು, ಅವನ್ ಇನ್ನೊಂದು ವಸ್ತುವಾಗಿ ಬದಲಾಗ್ಲಿಕ್ಕಲ್ಲ. ಜಡ ಚೇತನ ಆಗಲ್ಲ, ಚೇತನ ಜಡ ಆಗಲ್ಲ ಯಾವತ್ತು. ಆದ್ರೆ ಚೇತನಕ್ಕೆ ಜಡದ ಸಂಬಂಧ ಬರ್ಬೋದು. ಉದಾಹರಣೆಗೆ ಜೀವ ಚೇತನ, ಅವನಿಗೆ ಜಡವಾದ ದೇಹದ ಸಂಬಂಧ ಇದೆ, ದೇಹ ಬರ್ಬೋದು. ಆದ್ರೆ ಜಡ ಮತ್ತೆ ಜೀವ ಬೇರ್ಪಡ್ಬೋದು, ಆದ್ರೆ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ. ಅದನ್ನೇ ಹೇಳ್ತಾ ಇರೋದು. ಬ್ರಹ್ಮದೇವರು ತಾವೇ ಅಹಂಕಾರ ತತ್ವ,
ಪಡ್ಕೊಂಡ್ರು, ಅವರೇ ಬದಲಾಗ್ಬಿಟ್ರು, ಇದು ತಪ್ಪಾಗತ್ತೆ. ಆಗ ಬ್ರಹ್ಮದೇವರು ರುದ್ರದೇವರು ಒಂದೇ ಅಂತ ಆಗ್ಬಿಡ್ತಾರೆ. ಆತರ ಅಲ್ಲ ಅರ್ಥ ಇದಕ್ಕೆ. ಈ ರೀತಿ ಈ ಶ್ಲೋಕಗಳಿಗೆ ಒಳ್ಳೊಳ್ಳೆ ಅರ್ಥಗಳನ್ನ ಹೇಳಲಿಕ್ಕೆ ಹೊರಟ ಈ ವ್ಯಾಖ್ಯಾನಕಾರರು ಬೇರೆ ಬೇರೆ ಅರ್ಥಗಳನ್ನೆಲ್ಲ ಖಂಡನೆ ಮಾಡಿದ್ದಾರೆ. ಇವ್ರು ಹೇಳಿದ್ ಸರಿ ಇಲ್ಲ, ಇವ್ರು ಹೇಳಿದ್ ಸರಿ ಇಲ್ಲ ಅಂತ. ಇನ್ನೊಂದು 2 ಅಂಶ ಇದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರು, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ.